ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಬರ್ಡೇ ವ್ಲಾಗ್. ಇವತ್ತಿನ ಬರ್ಡೇ ವ್ಲಾಗ್ ಇದು. ನಾವು ಹೇಳಿದ್ವಲ್ಲ ನಿಮ್ಗೆ ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ ತರಾನೇ ನಾವ್ ಇವತ್ತು ಆಶ್ರಮಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಆಲ್ರೆಡಿ ಲೇಟ್ ಆಗಿದೆ, ಅಡಿಗೆ ಎಲ್ಲ ಮಾಡಿ ಕಾಯ್ಕೊಂಡು ಇವಾಗ ನಮಗೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ. ಇವಾಗ ಹೋಗ್ಬೇಕು. ಅವ್ರು ವಾರ್ಡನ್ ಫೋನ್ ಮಾಡ್ಲಿ ಅಂತ ಕಾಯ್ತಿದ್ವಿ, ಅವ್ರ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿದಂತೆ. ಇವಾಗ ಕಾಲ್ ಮಾಡಿದ್ದಾರೆ, ಎಲ್ಲ ರೆಡಿ ಇದೆ ಬನ್ನಿ ಅಂತ. ನಾವ್ ಏಜಿಕಿನ್ ಔಟ್ಫಿಟ್ ತೋರಿಸ್ತೀನಿ ನೋಡಿ. ಏಜಿಕಿನ್ ತೋರಿಸು, ಕೈ ಎತ್ತು, ಹಿಂಗೆ 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 ಫುಲ್ ದೊಗ್ಲೆ ನಾನು ಬ್ಲೌಸ್ ಈ ರೀತಿ ಹೊಲ್ಸ್ಕೊಂಡಿದ್ದೀನಿ. ಇದು ಕಳಿಗುಮ್ಮ ನಡ್ಸ್ಕೊಂಡ್ ಕರ್ಕೊಂಬಂದ್ರಿ. ಜಿಜ್ಜಿ ಒಳ್ಳೇದ್ ಮಾಡಪ್ಪ, ಒಳ್ಳೆ ಬುದ್ಧಿ ಕೊಡಪ್ಪ, ಅಳೋದೆಲ್ಲ ಹೋಗ್ಬಿಡ್ಲಿ ಕಣಪ್ಪ, ನಾನು ಯಾವಾಗ್ಲೂ ನಗ್ನಗ್ತಾ ಇರ್ಲಿ ಕಣಪ್ಪ ಅಂತ ಬೇಡ್ಕೋ, ಆಯ್ತಾ? ಮಾತಾಡ್ಸು ಜಿಜ್ಜಿನ. ನೀನ್ ಖುಷಿ ಬಿಡ್ತಿ ಕೊಟ್ಟು ನಾವ್ ಮಾಡ್ತೀವಿ. ಜಿಜ್ಜಿ ಮಾಡಿ, ಈಗ ಕೈ ಶರ್ಟ್ ಮಾಡ್ಕೊತ ಜಿಜ್ಜಿ ಮಾಡಪ್ಪ. ನಮಸ್ಕಾರ ನಮಸ್ಕಾರ ಮಾಡ್ಕೊ ಮಾಡ್ಕೊ ಇನ್ನೊಂದ್ಸಲಿ. ಹಾ ಮಾಡು, ನಮಸ್ಕಾರ ಮಾಡ್ಕೊ. ಓಕೆ ಬಾ. ಹೆಂಗ ಜಿಜ್ಜಿ ಮಾಡೋದು ಮಕ್ಷು? ಜಿಜ್ಜಿ ಮಾಡು ಬಾ. ಎಲ್ಲ ತಗೋ. ಟೈಮ್ 1:15 ಆಗೋಗ್ಬಿಟ್ಟಿದೆ. ಇವಾಗ ಕರೆಕ್ಟಾಗಿ ಇವಾಗ ಹೋಗ್ತಾ ಇದ್ದೀವಿ. ನಾವು ಅವಾಗಲೇ ಕಾಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರೆ ಅವ್ರ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು ಪಾಪ. ಸೊ ಇವಾಗ ನಾನು ನನ್ನ ತಂಗಿ ಬೆಳಗ್ಗೆನೇ ಬಂದಿದ್ದೇಳೆ ಸೋನು ಊರಿಂದ, ನಿನ್ನೆ ಫೋನ್ ಮಾಡಿದ್ದಕ್ಕೇನೆ. ಇವಾಗ ಯಾರು ಅಷ್ಟೊಂದು ಜನಕ್ಕೆ ನಾವೇನು ಯಾರಿಗೂ ಹೇಳಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಇವಾಗ ಅಲ್ಲೇ ಮಾಡ್ಕೋತೀವಿ. ಕೇಕ್ ತರ್ತಾರೆ. ಇವು 200ಗೆ ಒಂದು ಸೀರೆ, 5,000 ಆಯಿತು. ಮೋಕ್ಷಿಕನ್ಗೆ ಯೂಶಲಿ ನಾವು ಮಸಾಜ್ ಮಾಡೋದು ಈ ಆಲಿವ್ ಆಯಿಲಲ್ಲೇ. ಇದು ಬಂದು ಲವ್ಲ್ಯಾಪ್ ಅವರ ನ್ಯಾಚುರಲ್ಸ್ ಬೇಬಿ ಬಾಡಿ ಮಸಾಜ್ ಆಲಿವ್ ಆಯಿಲ್. ಇದು ನಮಗೆ ಸ್ಪ್ಯಾನಿಷ್ ಪ್ರೀಮಿಯಂ ಆಲಿವ್ ಆಯಿಲ್ ಅಂತಲೇ ಹೇಳ್ಬೋದು. ಜೊತೆಲಿ ಎನ್ಹಾನ್ಸ್ ಬೋನ್ಸ್ ಆ್ಯಂಡ್ ಮಸಲ್ ಸ್ಟ್ರೆಂತ್, ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಬೇಬೀಸ್ ಸ್ಕಿನ್ನ ತುಂಬ ಹೆಲ್ದಿಯಾಗಿ ಇದು ಇಡುತ್ತೆ. ಜೊತೆಲಿ ಡ್ಯಾಮೇಜ್ ಸ್ಕಿನ್ ಟಿಶ್ಯೂ ಇರುತ್ತಲ್ವಾ, ಅದನ್ನು ರಿಪೇರ್ ಮಾಡುತ್ತೆ. ಪ್ರತಿದಿನ ನಾವು ಈ ಒಂದು ಆಲಿವ್ ಆಯಿಲಲ್ಲಿ ಮಸಾಜ್ನ ಮಾಡೋದ್ರಿಂದ ಸಾಫ್ಟ್ ಆ್ಯಂಡ್ ನರಿಶ್ಡ್ ಸ್ಕಿನ್ ಆಗುತ್ತೆ. ಇದು ತುಂಬಾ ಈಸಿ ಟು ಅಪ್ಲೈ ಆ್ಯಂಡ್ ಮಸಾಜ್. ಜೊತೆಲಿ ನಾವು ಕೈಗೆ ಸ್ವಲ್ಪ ಒಂದು ಫ್ಯೂ ಡ್ರಾಪ್ಸ್ ಆಫ್ ಆಯಿಲ್ನ ಹಾಕ್ಕೊಂಡು ಪಾಲ್ಮಲ್ಲಿ ನೀಟಾಗಿ ರಬ್ ಮಾಡಬೇಕು, ಅದು ವಾರ್ಮ್ ಆಗೋವರೆಗೂ. ಅದಾದಮೇಲೆ ನೀವು ಜಂಟಲಾಗಿ ಅದನ್ನು ಆಯಿಲ್ನ ಹಾಕಿ ಬೇಬಿ ಸ್ಕಿನ್ಗೆ ಮಸಾಜ್ ಕೊಡಬೇಕಾಗುತ್ತೆ. ತುಂಬ ನ್ಯೂ ಬಾರ್ನ್ ಬೇಬೀಸ್ ಆದರೆ ನಾವು ಇವಳಿಗೆ 1 ಇಯರ್ ಆಗಿರೋದ್ರಿಂದ ಮೋಕ್ಷಿಕನ್ಗೆ ನಾವು ಆರಾಮ್ಸೆ ಅವಳಿಗೆ ಮಸಾಜ್ನ ಮಾಡ್ಬೋದು. ಆ್ಯಂಡ್ ಅವಳು ತುಂಬ ಖುಷಿಯಾಗಿ ಮಸಾಜ್ನ ಮಾಡಿಸ್ಕೋತಾಳೆ. 100% ನ್ಯಾಚುರಲ್ ಆ್ಯಂಡ್ ಸೇಫ್, ಕಂಪ್ಲೀಟ್ಲಿ ಫ್ರೀ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ಆ್ಯಂಡ್ ಅಡಿಟಿವ್ಸ್. ಇದು ಬಂದು ನಮಗೆ ನಾನ್ ಟಾಕ್ಸಿಕ್, ಹಾಗೆಯೇ ಪ್ಯಾರಾಬನ್ ಫ್ರೀ ಇರುತ್ತೆ, ಮಿನರಲ್ ಆಯಿಲ್ ಫ್ರೀ ಇರುತ್ತೆ, 100% ನ್ಯಾಚುರಲ್ ಅರೋಮಾ, ಜೊತೆಲಿ ನಾನ್ ಸ್ಟಿಕ್ಕಿ, ಪ್ಯೂರ್ ಆ್ಯಂಡ್ ಸೇಫ್. ಈ ಆಯಿಲ್ ಬಂದು ತುಂಬ ಲೈಟಾಗಿರುತ್ತೆ, ಆದರೆ ಬೇಗ ಅಬ್ಸರ್ವ್ ಆಗುತ್ತೆ. ಹೈ ಅಬ್ಸರ್ವೇಷನ್ ಇರುವಂಥ ಒಂದು ಆಲಿವ್ ಆಯಿಲ್ ಇದು. ಆರ್ಡಿನರಿ ಆಲಿವ್ ಆಯಿಲ್ಗಿಂತನೂ ಇದು ತುಂಬಾ ಜಾಸ್ತಿ ಚೆನ್ನಾಗಿದೆ. ಸೊ ನಿಮ್ಗೇನಾದರೂ ಬೇಕು ಅಂತ ಅಂದರೆ ಈ ಒಂದು ಆಲಿವ್ ಆಯಿಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಖಂಡಿತ ಹೋಗಿ ಚೆಕ್ಔಟ್ ಮಾಡಿ. ಮಗುಗೆ ಆಯಿಲ್ ಹಾಕಿ ಮಸಾಜ್ ಮಾಡಿ ಸ್ನಾನ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಸೊ ಯಾವುದ್ಯಾವುದೋ ಆಲಿವ್ ಆಯಿಲ್ನೆಲ್ಲ ನೀವು ತೊಗೊಳಕ್ಕೆ ಹೋಗ್ಬಿಡಿ. ಲವ್ಲ್ಯಾಪ್ ಅವರ ನ್ಯಾಚುರಲ್ಸ್ ಆಲಿವ್ ಆಯಿಲ್ನ ನೀವು ಯೂಸ್ ಮಾಡಿ. ಇದರಲ್ಲಿ ವಿಟಮಿನ್ ಇ, ಒಮೆಗಾ 3 ಇರೋದ್ರಿಂದ ಸ್ಕಿನ್ನ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಇಡುತ್ತೆ. 30 days ಟು ಹ್ಯಾಪಿ ಸ್ಕಿನ್, ಹಾಗೆಯೇ ಹೆಲ್ದಿ ಆ್ಯಂಡ್ ಮಾಯ್ಶ್ಚರೈಸ್ ಸ್ಕಿನ್. ಈ ಆಯಿಲ್ ಬಂದು ನಿಮಗೆ ಸ್ಕಿನ್ ಆ್ಯಂಡ್ ಹೇರ್ ನರಿಶ್ಮೆಂಟ್, ಸೊ ಎರಡಕ್ಕೂ ಬಳಸ್ಬೋದು. ಚನ್ನರಾಯಪಟ್ಟಣದಲ್ಲಿ ಕಿಡ್ಸ್ ಕಾನ್ವೆಂಟ್ ಅಂತ ಇದೆ, ಅದ್ರ ಆಪೋಸಿಟ್ ರೋಡಲ್ಲೇ ಬಂದರೆ ಈ ಒಂದು ಆಶ್ರಮ ನಿಮಗೆ ಸಿಗುತ್ತೆ. ನೀವು ಬರ್ಡೇಸ್, ನಾಮಕರಣ ಏನೇ ಆದ್ರೂ, ಇಲ್ಲ ನಿಮಗೆ ಓನಾಗಿ ಕೊಡಿಸ್ತೀವಿ ಊಟ ಅಂದರೆ ಕೊಡಿಸ್ಬೋದು ಬಂದು. ನನಗೆ ಆ ಬೋರ್ ಕೇಳಿಸ್ಲಿಲ್ಲ ಮೇಲೆ ಹೋಗ್ತೀವಿ, ಕೆಳಗಡೆ ಕೂತ್ಕೊಳ್ಳೋದಾಗಲ್ಲ. ಬಟ್ಟೆ ನೀನೇ ಕೇಳಿಸ್ಕೊಂಡು ಮೇಲೆ ಹೋಗಿ 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 ಇಲ್ಲಿ ಸಿಬಿ ಮತ್ತೆ ಪಾಪುದೇ ಬರ್ಡೇ. ಪಾಪುದ್ ಬರ್ಡೇ 1 ವರ್ಷ. ಬರ್ಲಾ
ಇಲ್ಲೇ ಇರೋದೇ ಚಿನ್ಯಾಕ. ಹುಟ್ಟಾಡ್ತಾರ ನಿಂತ್ಕೋ 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 ಹೆಂಗ್ ನೋಡ್ತಾ ಒಳಗ್ ಕೂತಾಳ ಏನ್ ನೋಡ್ತಾಳೆ ಫಿಶ್ ಮಾಡಿ ಬ್ಲೆಸ್ ಮಾಡ್ಬೇಕಾಯ್ತು. ಪಾಪನ ಎತ್ಕೊಂಡ್ಬಿಡಿ ಅಲ್ಲಿಗೆ ಇಲ್ಲಿಗೆ ಎಲ್ಲಿ ಕೊಡಿ ಇಲ್ಲಿಂದ ಕೊಡಿ ಅವ್ರಿಗೆ ಕೊಡಿ ಆಮೇಲೆ ಬಾತಿ ಮೇಲೆ ಫೋನ್ ಮಾಡಿ ಮೇಡಮ್ ಬರಲ್ಲ ಅಂತ ಹೇಳ್ತಾರ. ವಿಶ್ ಮಾಡ್ಬೇಕು, ಆಶೀರ್ವಾದ ಮಾಡ್ಬೇಕು, ಪಾಪು ಒಳ್ಳೇದಾಗ್ಲಿ, ಅವ್ರ ಫ್ಯಾಮಿಲಿಗೆಲ್ಲ ಒಳ್ಳೇದಾಗ್ಲಿ, ಫ್ಯಾಮಿಲಿಗೆಲ್ಲ ಒಳ್ಳೇದಾಗ್ಲಿ, ಮೊದ್ಲು ಸೈನಿಕರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ರಿ. ನಮ್ಮ ದೇಶವನ್ನ ಕಾಯ್ತಿದ್ದಾರೆ ಅಂದ್ರೆ ಅವರೇ ಒಳ್ಳೇದಾಗ್ಲಿ. ಅವ್ರಿಗೂ ಕೊಡಿ ಕೊಡಿ ಇವರಿಗೂ ಇಲ್ಲಿ ಅಜ್ಜಿಯರು ಮತ್ತೆ ಹುಡುಗಿಯರು ಎಲ್ಲ ಹಿಂಗ್ ಮಿಸ್ ಆದವ್ರನ್ನ ಕೊಡ್ತೀವಿ. ಇಲ್ಲಿ ಥ್ಯಾಂಕ್ ಯು. ಬನ್ನಿ ಕೊಟ್ಟು ಕೊಡೋದು ಅಜ್ಜಿ ಕೊಡು, ಅಲ್ಲಿ ಕೊಡೋದು ಅಜ್ಜಿ ಕೊಟ್ಟು ಅವ್ರಿಗೆ ಗೊತ್ತಾಯ್ತು. ಲಾಸ್ಟ್ ಟೈಮ್ ಮದುವೆ ಕೊಡು, ಆಶೀರ್ವಾದ ಮಾಡ್ಕೊ ಚಿರಂಜೀವಿ ಆಗಿ ಅಲ್ಲಿ ಥ್ಯಾಂಕ್ ಯು. ಸ್ಯಾರಿ ಹುಟ್ಟಿದ್ದೆ ಕೊಡಪ್ಪ. ದೊಡ್ಡವಳು ದೊಡ್ಡವಳು ಮತ್ತೆ ಕೆಲಸ ಬಡಿಸ್ತೀರ ಅಜ್ಜಿ ಇಲ್ಲಿ ಯಾರು ಕೂತ್ಕೊಳ್ಳಿ. ಒಳ್ಳೆ ಆಶೀರ್ವಾದ ಸಿಕ್ತ ನಿಮಗೆ. ನಿಂಗೆ ಏನ್ ಬಂಡಲ್ಲಿ ಇಲ್ಲ, ನಾಳೆ ಮಾಡೋಣ ಮನೇಲಿ. ನಾಳೆ ಸಂಜೆ. ಇವತ್ತು ಯಾರು ನಾನ್ ವೆಜ್ ತಿನ್ನಲ್ಲ ಮನೇಲಿ, ಅದಕ್ಕೆ ನಾಳೆ ಮಾಡೋಣ. ಇವತ್ತಿಗೆ 1 ವರ್ಷ, 19ಗೆ 1 ವರ್ಷ. ನೆನ್ನೆ ಬರ್ಬೇಕಿತ್ತಲ್ಲ, ಒಂದೇನ ಆದ್ಮೇಲೆ ಮಾಡ್ಬೇಕಂತ. ಚಿಕ್ಕವಳು ಅಳ್ತಿದ್ಲು, ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾಳೆ. ಇವಳು ತುಂಬಾ ಜನ ಇರ್ಬೇಕು. ಇವಾಗ ಏನ್ ಸಮಸ್ಯೆ ಇಲ್ಲ ಸರ್. ಮೋದಿ ಬಂದ್ಮೇಲೆ ಸೈನಿಕರಿಗೆ ನಾನು ಅಲ್ಲೇ ಇದ್ದೆ, ಬಾಣಕ್ಕೆ ಅಂತ ಬಂದೆ. ಇವಾಗ ಇನ್ನೊಂದು 2-3 ತಿಂಗಳು ಅವಳು ಇಲ್ಲೇ ಬಿಟ್ಟು ಇವರೆಲ್ಲ ಅಜ್ಜಿ ಬಿಟ್ಟವಳು ಅಂತ ನಮ್ಮ ಅಮ್ಮನ್ ಬಿಟ್ಟಲ್ಲ. ಬೈತಾವಳೆ ನಡೀತಾಳ ಇಲ್ಲ, ಒಂಚೂರು ಹಿಂಗೆ ಇಟ್ಕೋತಾಳಷ್ಟೇ.
ಬನ್ನಿ ನಾವು ಕೆಳಗೆ ಹೋಗೋಣ. ಅಲ್ಲಿ ಒಳಗಿದೆ ಹಪ್ಪಳನು ಕುಂಟೆಯನ್ನು ತಗೊಬಲ್ಲಿ ಕೊಡ ಇಲ್ಲಿ ಚಂದನ ಕೊಡಿ ಇಲ್ಲಿ ಬನ್ನಿ ಒಂದು ಕೊಡು ಒಂದು ಕೊಡ್ಸು ಇದೇ ಊರು. ಬನ್ನಿ. ಈಗ ಆರ್ಮಿ ಸೆಲೆಕ್ಷನ್ ತುಂಬಾ ಕಷ್ಟ ಇದೆ ಅಲ್ವಾ? ಆಯ್ಕೆ ಮೇಡಮ್ ಯಾವ ಹಾಕ್ತಾರೆ. ಪುಣ್ಯಶ್ರೀಗೆ ಪುಣ್ಯ ಸತ್ಕೊಳ್ಳಿ. ನೀನು ಇಲ್ಲೇ ಇರೋದಾ? ನೀನ್ ಮೇಡಮ್ ಅಲ್ವಾ? ನಿನ್ನ ಮೇಡಮ್ ಅನ್ಕೊಂಡವ್ರು ಅವರು, ನಿನ್ ಫ್ರೆಂಡ್ ಅವರು. ನಾನು ಎತ್ಕೊಟ್ಟಿಲ್ವಾ ಪಲ್ಯವ ಬೇಡ ಅಂತೆ. ನಾನು ಕೊಡ್ತೀನಿ, ನೀನು ಅಲ್ಲೇ ಇರು ಸೋನು. ಹಾಂ ಹಿಂಗೆ ಇಟ್ಕೊಬೇಕು. ಹೇಳ್ತಿಲ್ಲ ಕೆಳಗೆ ಹಾಕೊಂಡೆ ಮತ್ತೆ ಬೇಕಾದ್ರೆ ಕೇಳ್ಕೊಡಿ. ಬೇಡ ಅವಳಿಗೆ ಸಿಕ್ಕಿ ಅವಾಗಲೂ ಕೇಳಿ ಅವಳು ಹೋಗ್ತೀನಿ ಅಂತ ಬೇಡವಾ? ಅದಕ್ಕೋಸ್ಕರ ಬೇಡವಾ? ಕಳಿಸ್ಕೊಂಡು ಹೋಗ್ತಾರೆ. ಎರಡು ಕೈಲಿ ಹಿಡ್ಕೋಬೇಕು. ಇಲ್ಲಿ ಬಚ್ಚಿನಿ ಬಾ, ಇಲ್ಲಿ ಅಕ್ಕ ಹತ್ರ ನಡಿ. ಅಲ್ಲಿ ಇಸ್ಕೋಲ್ಲ, ಹಾಕೋ. ನಮ್ಮ ಸೋನು ಕ್ಯಾಮ್ರಾಮನ್ ಇವತ್ತು. ನೀನು ಬಳಸ್ತೀಯ ಸೋನು? ಹಪ್ಪಳ ಕೆಳಗೆ ಹಾಕೊಂಡ್ರಾ? ನೋಡ್ಕೋಬೇಕು ಸೆಕೆಂಡ್ಸ್ನ. ತಂಗ್ಯಮ್ಮನ ಅಂತ ಅದು ಗಿಫ್ಟ್. ಏನು ಅದು ಗಿಫ್ಟ್ ಅಲ್ಲ, ಅದು ಅವ್ರು ಮಾಡಿಟ್ಟಿರೋದು ಕ್ರಾಫ್ಟ್. ಅದು ಒಂದೊಂದು ಟೈಮ್ ಅವಳು ಮಿಸ್ ಮಾಡ್ಬಿಡ್ತಾಳೆ ನಮ್ಮ ಸೋನು. ನಾವು ಹಂಗೆ ಮಿಸ್ ಮಾಡ್ಬಿಡ್ತೀವಿ ವಿಡಿಯೋ ಮಾಡೋದನ್ನ. ಅವರೆಲ್ಲ ವಿಶ್ ಮಾಡಿದ್ದು ಮತ್ತು ಅವರು ಹೇಳಿದ್ರು, ವಾರ್ಡನ್ ಅವರೆಲ್ಲ ವಿಶ್ ಮಾಡಿದ್ರು, ಚೆನ್ನಾಗಿ ಎಲ್ಲ ಒಂದು ಸ್ಪೀಚ್ ಕೊಟ್ಟರು. ಅದೆಲ್ಲನೂ ಮಿಸ್ ಮಾಡ್ಕೊಬಿಟ್ಟಿದ್ದಾಳೆ, ವಿಡಿಯೋ ಮಾಡೋಕ್ಕಾಗಿಲ್ಲ. ನಮಗೂ ವಿಡಿಯೋ ಮಾಡಬೇಕು ಅನ್ನೋದೊಂದು ಥಾಟ್ ಇರಲಿಲ್ಲ. ಸೊ ಫಸ್ಟ್ ಅವ್ರಿಗೆ ಊಟ ಕೊಟ್ಬಿಡೋಣ ಅನ್ನೋ ಥಾಟ್ ಇತ್ತು. ಸೊ ಇವಾಗ ಅದೆಲ್ಲ ಮುಗೀತು.
ಒಂದು ಅಕ್ಕಿ ಸಾಕು. ಅವಳಿಗೊಂಚೂರು ತಿನ್ನಿಸ್ಬಿಡು. ಒಂದು ಅಕ್ಕಿ ಸಾಕು. ಯಶಿಕಾ, ನಾನು ಅವಾಗಿಂದ ಹೇಳ್ತಿದ್ದೀನಿ ಪಪ್ಪಂಗೆ ಹಂಗೆ ಮಾತಾಡಬೇಡ ಅಂತ. ಸಾಫ್ಟಾಗಿ ಮಾತಾಡಿಸ್ಬೇಕು ಪಪ್ಪನ. ಏನೇನ್ಬೇಕು? ಯಾವಾಗ ನೋಡ್ರು ಹೋಗಿ ಬನ್ನಿ ನೀನು. ಬರ್ತೀವಿ ಬರ್ತೀವಿ ಬರಂದಾ? ಬರ್ತೀವಿ. ಬರ್ತಾ ಇದ್ವಿ. ಹಾಂ ಆಯ್ತು. ಹಾಂ ಚಂದನ. ಬನ್ನಿ ಹಾಂ ಹಾಂ. ಬರ್ತೀವಮ್ಮ. ಬರ್ತೀವಿ. ಈ ಅಜ್ಜಿ ಅಂತೂ ತುಂಬಾ ಸೈಲೆಂಟ್. ಒಂದು ಚೂರು ಗಲಾಟೆ ಇಲ್ಲ, ಏನಿಲ್ಲ, ತುಂಬಾ ಸೈಲೆಂಟ್. ಒಬ್ಬರ ಹತ್ರನೂ ಒಂದು ಗಲಾಟೆ ಮಾಡಕ್ಕೆ ಫ್ಯಾಮಿಲಿ ಯಾರು ಇಲ್ಲ. ಒಬ್ರು ಇಲ್ಲ, ಮಕ್ಳು ಯಾರು ಇಲ್ಲ. ಯಾರು ಇಲ್ಲ. ಸೊಸೆ ಆಗ್ಲೇ ಎಷ್ಟು ವರ್ಷ? ಒಂದು 75 ಆಗಿದೆ. ಬೇರೆಯವ್ರು ಕರ್ಕ ಬಂದು ಸೇರಿಸಿದ್ರು. ಊಟ ಮಾಡಿದ್ರಾ? ಚೆನ್ನಾಗಿತ್ತು ಊಟ. ಬಿಡಲ್ಲ ಎಷ್ಟೇ ಕಷ್ಟ. ಒಂಚೂರು ವೇಸ್ಟ್ ಮಾಡಲ್ಲ. ನೋಡಿ ಎಲ್ಲರೂ ನಿಮ್ನ ಹೊಗಳ್ತಾ ಇದ್ದಾರೆ. ಒಳ್ಳೆ ಅಜ್ಜಿ ಅಂತಾರೆ. ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾರೆ. ಒಂದು ಯಾರಿಗೂ ಒಂದು ಹಿಂತಿರುಗಿ ಮಾತಾಡಲ್ಲ ಅವರು. ತುಂಬಾ ಸೈಲೆಂಟ್. ನಾವೆಲ್ಲಾರ ಅಂದ್ರು ಹಿಂತಿರ್ಕೊಂಡು ಮಾತಾಡ್ತಾರೆ. ನೀರು ಬಾತ್ರೂಮಿಗೆ ಅಂದ್ರೆ ಹೋದೆ ಬಂದೆ ಊಟ ಮಾಡಿದ್ರಲ್ಲ? ನೀವು ಮಾಡಿದ್ರಾ? ನಿಂತ್ಕೊತಾರಲ್ಲ ಹಂಗಲ್ಲ. ಅದಕ್ಕೂ ಯಾರು ಇಲ್ಲ ಅಂತ ತುಂಬಿದ್ದೆ ಹಾಕ್ಯವ್ರ. ಯಾರು ಇಲ್ಲ. ಯಾರು ಇಲ್ಲ. ಬಟ್ಟೆ ಡ್ರೆಸ್ ಎಲ್ಲಕ್ಕೂ ಬೈ ಮಾಡು. ಎಲ್ಲಕ್ಕೂ ಕೂಡ ನಿದ್ದೆ. ಥ್ಯಾಂಕ್ಸ್ ಕೊಡು. ಥ್ಯಾಂಕ್ಸ್ ಕೊಡು. ಬೈ ಮಾಡಿ. ಥ್ಯಾಂಕ್ಸ್ ಕೊಟ್ಬಿಡಿ ಎಲ್ಲರಿಗೂ. ಹೋಗ್ಬೇಕಂತ ಮೊದಲು ಅವ್ರ ನಿದ್ದೆ ಬಂದೈತೆ. ಬಾಯ್ ಮಾಡು. ಇನ್ನೊಂದು ವರ್ಷ ಹೋದ್ರೆ ಬಾಯ್ ಮಾಡ್ತಾರೆ. ಬರ್ತೀವಿ. ಓಪನ್ ಮಾಡ್ರಿ, ಬರೀ ನ್ಯೂಸ್ ನೋಡ್ಕೊಂಡಿರ್ತಾರೆ. ಎಲ್ಲಿ ಯಾವ್ದ್ರ ಅದೇ ಇನ್ಸ್ಟಾಗ್ರಾಮ್.
ತಡ್ಕೊಳ್ಳೋ ಬಂದಿಲ್ಲ. ಏನು ವೆದರು, ಏನು ಬ್ಯಾಕ್ಗ್ರೌಂಡು, ನೆಟ್ ಆನ್ ಮಾಡಿದ್ರೆ ಬರುತ್ತೆ. ಮಾಡ್ತೀರಾ? ಹಾಂ, ಹೆಂಗೆ ಮಾಡ್ತೀರಾ? ಒಂದು ಸ್ಟೆಪ್ ಮಾಡಿರಿ, ಆಯ್ತು. ನಗರಲ್ಲ ಮಾಡಿ, ಅದು ಹಿಂಗೆ ಬಂದು ನಾನು ಹಿಂಗೆ ಬರ್ತೀನಿ ಅಷ್ಟೇ. ಬಾತುಕೊಳ್ಳಿ ಹಿಂಗೆ ಬಾತುಕೊಳ್ಳಿ ಉಂಟಾಡ್ಕೊಂಬತ್ತವಲ್ಲ ಹಂಗ್ಬಿತ್ತೀರಾ? ಹಾಂ, ಒಂದು ಸ್ಟೆಪ್ ಮಾಡ್ರಿ. ನನ್ನ ಮಗಳು ಕೂತ್ ಮಾಡ್ತೀನಿ. ಬೇಡ ಮಾಡಿ, ನೀನು ಮಾಡ್ಬೋದು. ದನ ಅವಳು ಕುರಿ ಎಮ್ಮೆ ದನ ಕಾಯ್ಕೊಂಡು ಬರ್ತಾವಳು ಪಾಪ. ನೋಡಲಿ ಮೇಕೆ ಮೇಯಿಸ್ಕೊಂಡ್ಬರ್ತಾಳ. ಹಾಂ, ಹಿಡ್ಕೊಂಬಂದ್ಬಿಡ ಒಂದು ಆತ್ಮದಿನ. ನಾಳೆ ಬರ್ಡೇ ಮಾಡೋರಾಗುತ್ತೆ. ಯಾರ್ದೋ ಇಂಥವ್ರನ್ನ ಕಡ್ಕೊಂಡು ನಾನು ಏನು ಮಾಡಲಿ ಹೇಳಿ? ಹಾಂ, ಈಗ ಎಳೆಬೇಕು ನೀಟಾಗಿ. ನೋಡಿ ಹೇಳಿರಿ, ನೀಟಾಗಿ ಹಿಡ್ಕೋಬೇಕು ಭದ್ರಾಗಿ. ಇನ್ನೊಂದ್ಸರಿ ಎರಡು ಮುದ್ದೆ ತಿನ್ನಲ್ಲ? ಮಟನ್ ಚಿಕನ್ ತಿಂದಿಲ್ಲ? ಹಾಲು ಬಂಡೆ ಮಕ್ಕಳು ತಿಂದಿರ? ಇಡಿ 3, 2, 1 ಸ್ಟಾರ್ಟ್. ವೆರಿ ಗುಡ್. ನನ್ನ ಹಸ್ಬೆಂಡ್ ನನಗೆ ನೀರು ತಂದುಕೊಟ್ಟಿದ್ದಾರೆ. ರೀಲ್ಸ್ ಮಾಡವ ಸುಸ್ತಾಗಿ ಮಾಡಿರ್ತೀಯಾ, ರೀಲ್ಸ್ ಮಾಡಿರ್ತೀಯಾ ಅಂತ. ಇದೆಲ್ಲ ನಮ್ಮದೇ ಅಂತ ಹೇಳೋಕ್ಕಾಗುತ್ತಾ? ಇದೆಲ್ಲ ನಮ್ಮದೇ ಅಂತ ಹೇಳೋಕ್ಕಾಗುತ್ತಾ? ಸರಿಯಾಗಿ ಬೆವ್ತೋಗಿದ್ದೀನಲ್ವ ನಾನು? ಅವ ಕಾಣಿಸ್ತೈತಾ? ಜಿಮ್ಮಿಗೆ ಹೋಗೋದೇ ಬೇಡ ದಿನ ರೀಲ್ಸ್ ಮಾಡಿದರೆ. ದಿನ ರೀಲ್ಸ್ ಮಾಡ್ಬೇಕಿನ್ನ. ನಾನು ರೀಲ್ಸೇ ಮಾಡಿದ ತುಂಬ ದಿನ ಆಯಿತು ಅಲ್ವಾ ಮಿಸ್ಟರ್? ಯಾರೋ ಪಾಪ ಕಷ್ಟಪಟ್ಟು ಗದ್ದೆ ನಾಟಿ ಮಾಡೋಗವ್ರೆ. ನಾವು ಬಂದು ಪೋಸ್ ಕೊಡ್ತಾಯಿದ್ದೀವಿ. ಗದ್ದೆ ನಾಟಿನೂ ಮಾಡಲಿಲ್ಲ, ಒತ್ತಿಸ್ಲಿಲ್ಲ. ಬಂದು ಪೋಸ್ ಕೊಟ್ಕೊಂಡು ರೀಲ್ಸ್ ಮಾಡ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಗದ್ದೆಯವ್ರಿಗೆ ಥ್ಯಾಂಕ್ ಯು. ಬರ್ಕೊಡಂಗಿದ್ರೆ ಬರ್ಕೊಡಿ, ನಡ್ಗೆ 2 ಕುಂಟೆ ಬೇಕಾದ್ರೆ ಕುಯ್ಯೋ ದಿವಸ ಫೋನ್ ಮಾಡಿ ವಿಡಿಯೋ ಅವತ್ತು ನಾವು ಅವೈಲೇಬಲ್ ಇರೋದು. ಬೇಕಾದ್ರೆ ವೀಡಿಯೋ ಮಾಡ್ಕೊಂಡು ಹೋಗ್ತೀವಿ, ಖಂಡಿತ ವೀಡಿಯೋ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಓನರ್ದು ಇದೆ ಗದ್ದೆ, ನಾವು ಹೋಗ್ತೀವಿ ಇದಕ್ಕೆ ನೋಡೋಕೆ ಹೋಗ್ತೀವಿ ಅಷ್ಟೇ. ನಮ್ಮ ಅಪ್ಪ ನಮ್ಮನ್ನು ಕಂಡುಹಿಡಿಲಿಲ್ವಾ? ನಮ್ಮ ತಾತ ಹೋಗ್ತೈತಲ್ಲಿ, ನನ್ನ ಕಂಡುಹಿಡಿಲಿಲ್ಲ. ಕಾವ್ಯಕರಪ್ಪ. ನಾವಿಲ್ಲಿ ನಮ್ಮ ರಿಲೇಷನ್ಸ್ ಮನೆಗೆ ಬಂದಿದ್ದೀವಿ. ಇದು ಮುಗಿಸ್ಕೊಂಡು ಇಲ್ಲಿಂದ ಮನೆಗೆ ಹೋಗ್ಬೇಕು.